ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ ಆಗಿದ್ರಿಂದ ನಾಳೆ ಮಂಡೇ ಹೊಸ ವೀಕ್ಲಿ ಕ್ಯಾಂಡಲ್ ಓಪನ್ ಆಗುತ್ತೆ. ಬನ್ನಿ ಪ್ರೀವಿಯಸ್ ವೀಕಲ್ಲಿ ಏನಾಯಿತು ಅಂತ ವೀಕ್ಲಿ ರಿಪೋರ್ಟ್ ನೋಡ್ಕೊಂಬರೋಣ ಯುಎಸ್ ಮಾರ್ಕೆಟ್ನಲ್ಲಿ. ನಾನು ಹೋದ ವಾರ ಹೇಳಿದ್ದೆ ಎನ್ವಿಡಿಯಾ ಗ್ಯಾಪ್ ಓಪನ್ ಆಗುತ್ತೆ, ಗ್ಯಾಪ್ ಓಪನ್ ಆಗುತ್ತೆ, ಗ್ಯಾಪ್ ಓಪನ್ ಆಗುತ್ತೆ ಅಂತ. ಅದಕ್ಕೊಂದು ರೀಸನ್ ಇತ್ತು. ಏನು ರೀಸನ್ ಅಂದರೆ ಒಂದು ವೇಳೆ ನೀವು ಡೈಲಿ ಕ್ಯಾಂಡಲ್ ನೋಡಿದ್ರೆ ಪ್ರೀವಿಯಸ್ ವೀಕ್ ಡೈಲಿ ಲಾಸ್ಟ್ ಕ್ಯಾಂಡಲ್ ಏನಿತ್ತು ಕಂಪ್ಲೀಟಾಗಿ ಬುಲಿಶ್ ಇತ್ತು. ಸೊ ನಾನೇನು ಬಯಸಿದ್ದೆ ಅಂದರೆ ಇಲ್ಲಿ ಯಾರು ಬಾಯಿಂಗ್ ಮಾಡಿದಾರಲ್ಲ ಅಥವಾ ಇಲ್ಲಿ ಯಾರು ಬಾಯಿಂಗ್ ಮಾಡಿದಾರಲ್ಲ ಅವ್ರಿಗೆ ಸೆಲ್ ಮಾಡೋಕ್ಕೆ ಜಾಗನೇ ಸಿಕ್ಕಿಲ್ಲ. ಇಲ್ಲಿ ನೋಡಿ ಇಲ್ಲೊಂದು ವೀಕ್ ಆದರೂ ಇದೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲೊಂದು ವೀಕ್ ಆದರೂ ಇದೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲೊಂದು ವೀಕ್ ಆದರೂ ಇದೆ. ಆ ಥರ ಇದಕ್ಕೆ ಎಲ್ಲಿ ವೀಕ್ಸ್ ಅನ್ನೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಇಲ್ಲಿ ಹಾಗೆ ಕ್ಲೋಸ್ ಆಗಿರೋದು. ಸೊ ನಾನು ಬಯಸ್ತಾ ಇದ್ದೆ ಒಂದು ವೇಳೆ ಯಾರ್ಯಾರು ಬಾಯ್ ಮಾಡಿದ್ರಲ್ಲ ಅವ್ರಿಗೆ ಸೆಲ್ ಮಾಡೋಕ್ಕೆ ಜಾಗನೇ ಸಿಕ್ಕಿಲ್ಲ, ಆಪ್ಷನ್ನೇ ಸಿಕ್ಕಿಲ್ಲ. ಸೊ ಅದೆಲ್ಲ ಅವ್ರಿನ್ನೂ ಬಾಯ್ ಸೆಲ್ ಮಾಡೇ ಇಲ್ಲ, ಇನ್ನೂ ಹಿಡ್ಕೊಂಡು ಕೂತಿದ್ದಾರೆ. ಒಂದು ವೇಳೆ ಇಲ್ಲಿ ನೋಡಿ ಈ ಥರ ಮೇಲ್ ಹೋಗಿರೋದು ಈ ಲಾಸ್ಟ್ ಮೊಮೆಂಟಿಗೆ ಸೆಲ್ಲಿಂಗ್ ಮಾಡಿರೋದ್ರಿಂದ ಇಲ್ಲಿ ಈ ಥರ ವೀಕ್ಸ್ ಆಗಿರುತ್ತೆ, ಇಲ್ಲಿ ವೀಕ್ಸ್ ಅನ್ನೋದೇ ಇಲ್ಲ. ಸೊ ಹಾಗಾಗಿ ನಾನು ಬಯಸ್ತಾ ಇದ್ದಿದ್ದೇನು ಇದು ಇಲ್ಲಿ ವೀಕ್ಸ್ ಅನ್ನೋದಿಲ್ಲ ಅಂದ ತಕ್ಷಣ ಗ್ಯಾಪ್ ಓಪನ್ ಆಗುತ್ತೆ, ಗ್ಯಾಪ್ ಓಪನ್ ಆದ ತಕ್ಷಣ ದಟ್ಟು ನಾನು ಹೇಳಿದ್ದೆ ಹಿಂಗೆ ಮೇಲೆ ಹೋಗಿ ಸಡನ್ ಆಗಿ ಹಿಂಗೆ ಕೆಳಗೆ ಬರುತ್ತೆ ಅಂತ ಹೇಳಿದ್ದೆ, ಆಯ್ತಾ? ಆ ಥರ ಆಗಿಲ್ಲ. ಆಮೇಲೆ ಸಡನ್ ಆಗಿ ಏನಾಯಿತು, ಅದ್ರ ಬದಲಿ ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆಗಿ ಕೆಳಗಡೆ ಬಂತು, ಆಮೇಲೆ ಮೇಲೆ ಹೋಯಿತು, ಆಮೇಲೆ ಕೆಳಗಡೆ ಬಂತು. ಈಗ ಸದ್ಯಕ್ಕೆ ಈ ಕರೆಂಟ್ ಸಿಚುವೇಶನ್ ಅಂತ ನೋಡಿದ್ರೆ ಕರೆಂಟ್ ಸಿಚುವೇಶನಲ್ಲಿ ಇದೊಂದು ಡೋಜಿ ಕ್ಯಾಂಡಲ್ ಆಗಿದೆ, ಅದು ಡೈಲಿ ಡೋಜಿ ಕ್ಯಾಂಡಲ್ ಆಗಿದೆ, ಆಯ್ತಾ? ಈಗ ನಾವು ಅದನ್ನು ವೀಕ್ಲಿಗೆ ಅಂತ ಚೆಕ್ ಮಾಡಿದ್ರೆ, ವೀಕ್ಲಿ ಕಂಪೇರ್ ಮಾಡಿದ್ರೆ ಕೂಡ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿರೋದು. ಈಗ ಡೈಲಿ ಅಂತ ನೋಡಿದ್ರೆ ಇವನ್ ಡೈಲಿ ಕ್ಯಾಂಡಲ್ ಕೂಡ ಡೋಜಿ ಅಲ್ಲಿದೆ. ಡೋಜಿ ಕ್ಯಾಂಡಲ್ ಅಂದ್ರೆ ಹೆಂಗೆ, ಈಗ ಒಂದ್ ವೇಳೆ ಇಲ್ಲಿಂದ ಮೇಲೆ ಹೋಗಬೇಕು ಅಂತ ಬಾಯ್ ಮಾಡಿರ್ತಾರೆ, ಬಾಯ್ ಮಾಡೋಕ್ಕಾದ್ರೆ ಸೆಲ್ಲರ್ ಸಡನ್ ಆಗಿ ಇಲ್ಲಿ ಕೆಳಗೆ ಬಂದಿರ್ತಾರೆ ಅಂಡ್ ಸೆಲ್ಲರ್ಸ್ ಯಾರು ಸೆಲ್ ಮಾಡ್ತಾರಲ್ಲ ಅವ್ರನ್ನು ಪೂರ್ತಿ ಕೆಳಗೆ ಹೋಗ್ಲಿ ಅಂತ ಬಯಸಿರ್ತಾರೆ. ಆ ಟೈಮಲ್ಲಿ ಬಯರ್ಸ್ ಬಿಡದೆ ಮೇಲೆ ಬಂದಿರ್ತಾರೆ. ಹಾಗಾಗಿ ಇಲ್ಲಿ ಒಂದು ಈ ತರ ಒಂದು ಡೋಜಿ ಕ್ಯಾಂಡಲ್ ಆಗಿರುತ್ತೆ, ಆಯ್ತಾ? ಈ ತರ ಡೋಜಿ ಕ್ಯಾಂಡಲ್ ಆಗಿದ್ರಿಂದ ಬಾಯರ್ಸ್ಗೂ ಪೂರ್ತಿ ಪ್ರಾಫಿಟ್ ಸಿಕ್ಕಿಲ್ಲ, ಸೆಲ್ಲರ್ಸ್ಗೂ ಪೂರ್ತಿ ಪ್ರಾಫಿಟ್ ಸಿಕ್ಕಿಲ್ಲ. ಅವ್ರು ಇಲ್ಲಿಂದ ಮೇಲ್ ಹೋಗ್ಬೇಕು ಅಂತ ಬಯಸಿದ್ರು, ಈಗ ಪೂರ್ತಿ ಮೇಲೆ ಹೋಗ್ಬೇಕಂತ ಬಯಸಿದ್ರು, ಮೇಲೆ ಹೋಗಕ್ಕಾಗಿಲ್ಲ, ಸೆಲ್ಲರ್ಸ್ ಬಂದ್ರು. ಅದೇ ತರ ಈಗ ಇಲ್ಲಿ ಸೆಲ್ಲರ್ಸ್ ಕೂಡ ಕೆಳಗಡೆ ಹೋಗ್ಬೇಕು ಅನ್ಕೊಂಡ್ರು, ಆಮೇಲೆ ಬಾಯರ್ಸ್ ಬಿಡಲ್ಲ, ಮೇಲೆ ಬಂದು ಈ ತರ ನಿಂತಿದೆ. ಸೊ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಇಲ್ಲಿ ಓಪನ್ ಆಯ್ತು ಅಂದ್ರೆ, ಇದು ಡೈಲಿ ಕ್ಯಾಂಡಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು, ತೋರಿಸಿದ್ರೆ ಇಲ್ಲಿ ನೋಡಿ ಡೈಲಿ ಕ್ಯಾಂಡಲ್ಸ್ ಇದೆ. ಒಂದ್ ವೇಳೆ ಇಲ್ಲಿ ಬಂತು ಅಂದ್ರೆ ಹಿಂಗೆ ಇಲ್ಲಿ ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತಲ್ಲ, ಒಂದ್ ವೇಳೆ ಇಲ್ಲಿ ಓಪನ್ ಆದ್ರೆ ಸಡನ್ ಆಗಿ ಇಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ತರ ಒಂದ್ ವೇಳೆ ಗ್ಯಾಪ್ ಅಲ್ಲಿ ಓಪನ್ ಆದ್ರೆ ಇಲ್ಲಿ ಸಡನ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಕನ್ಫ್ಯೂಸಿಂಗ್ ಅಲ್ಲಿ ಇದೆ, ಏನಾಗ್ಬೋದು ಅಂತ ಗೊತ್ತಾಗಲ್ಲ. ಸೊ ನಾಳೆ ಮಾರ್ಕೆಟ್ ಓಪನ್ ಆಗುತ್ತಲ್ಲ ಅವಾಗ್ಲೇನೆ ಹೇಳಕ್ಕಾಗುತ್ತೆ ಇದು ಆ ತರ ಮಾರ್ಕೆಟ್ ಬಿಹೇವ್ ಆಗ್ಬೋದು ಅಂತ. ಇದು ಎನ್ವಿಡಿಯಾ ಆಯ್ತು. ಬನ್ನಿ ನಾವು